ನೇಪಾಳದಲ್ಲಿ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಈಗ ಕಸರತ್ತನ್ನ ಮಾಡ್ತಾ ಇದೆ. ನೇಪಾಳದಲ್ಲಿರುವ ಕನ್ನಡಿಗನ ಜೊತೆ ಸಿಎಂ ಡಿಕೆಶಿ ಮಾತುಕತೆಯನ್ನ ನಡೆಸಿದ್ದಾರೆ. ದೆಹಲಿಯಿಂದ ವಿಡಿಯೋ ಕಾಲ್ ಮೂಲಕ ಸಿಎಂ ಡಿಕೆಶಿ ಮಾತುಕತೆಯನ್ನ ಮಾಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ಡೈರೆಕ್ಟ್ ಆಗಿ ಸಿಎಂಎ ಪಡ್ಕೊಂಡಿದ್ದಾರೆ. ನೇಪಾಳ ಪ್ರವಾಹದ ಒಂದಿಷ್ಟು ಅಪ್ಡೇಟ್ಸ್ ಇವು. ಕನ್ನಡಿಗರು ಸಿಲುಕಿದ್ದಾರೆ ಅಲ್ಲಿ, ಅವರ ರಕ್ಷಣೆಗೆ ಈಗ ಸರ್ಕಾರ ಕಸರತ್ತನ್ನ ಮಾಡ್ತಾ ಇದೆ. ಅಲ್ಲಿರುವಂತಹ ಕನ್ನಡಿಗನ ಒಟ್ಟಿಗೆ ಸಿಎಂ ಡಿಕೆಶಿ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿದ್ದಾರೆ. ಎಷ್ಟು ಜನ ಇರಬಹುದು, ಅವರಿಗಿರುವಂತಹ ಮಾಹಿತಿ ಏನು, ಅಲ್ಲಿನ ಪರಿಸ್ಥಿತಿ ಈಗ ಹೇಗಿದೆ, ಈ ಬಗ್ಗೆ ವಿಡಿಯೋ ಕಾಲ್ ಮುಖಾಂತರ ಸಿಎಂ ಡಿಕೆಶಿ ಮಾತಾಡಿರುವಂಥದ್ದು. ದೆಹಲಿಯಿಂದ ವಿಡಿಯೋ ಕಾಲ್ ಮೂಲಕ ಸಿಎಂ ಡಿಕೆಶಿ ಮಾತಾಡಿರುವಂಥದ್ದು ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ವಿಡಿಯೋ ಕಾಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಸಿಎಂ ಅವರೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇವರು ನೇಪಾಳದಲ್ಲಿರುವಂತಹ ಕನ್ನಡಿಗ. ಇವರ ಬಳಿಯಲ್ಲಿ ಅಲ್ಲಿನ ಒಂದು ಸ್ಥಿತಿಗತಿ ಬಗ್ಗೆ, ಅಲ್ಲಿನ ಸಿಚುವೇಶನ್ ಬಗ್ಗೆ ಸಿಎಂ ಡಿಕೆಶಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹಲವು ಕನ್ನಡಿಗರು ನೇಪಾಳದಲ್ಲಿ ಜಲಪ್ರಳಯದ ಸಂದರ್ಭದಲ್ಲಿ ಸಿಲುಕಿಕೊಂಡಿದ್ದಾರೆ. ಎಷ್ಟೋ ಜನ ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಈ ಬಗ್ಗೆ ಈಗ ಸಿಎಂ ಡಿಕೆಶಿ ಒಂದಷ್ಟು ಮಾಹಿತಿಯನ್ನ ಪಡ್ಕೋತಾ ಇದ್ದಾರೆ. ಓಕೆ, ಆಯ್ತು. ಆಮೇಲೆ ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟು ಕರ್ನಾಟಕದಿಂದ ಬಂದವರು ಇನ್ನ ನಮಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಹತ್ರ ಬಳಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಭಾಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಡೌನ್ ಮಾಡಿ. ಪಕ್ಷ ಯಾವ್ದಾದ್ರು ಇರ್ಲಿ ಕಣೆ, ನಾವು ನೀವೆಲ್ಲ ಕನ್ನಡಿಗರು. ಒಳ್ಳೆ ಒಂದು ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಆಯ್ತು. ನೀನು ಪಕ್ಷಕ್ಕೆ ನನ್ನ ಜೊತೆ ನನಗೆ ಕೈ ಜೋಡಿಸು ನೀನು ಅಷ್ಟೇ. ಓಕೆ ಓಕೆ. ಎರಡು ಬಸ್ ನಮ್ಮೂರಿದ್ರ, ಎರಡು ಬಸ್ಸಲ್ಲಿ ವೆಸ್ಟ್ ಬೆಂಗಾಲ್ ಕರ್ನಾಟಕದಿಂದ ಬಂದವರು ಇನ್ನ ನಮಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಹತ್ರ ಬರಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಭಾಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಕ್ಷ ಯಾವ್ದಾದ್ರು ಇರ್ಲಿ ಕಣೆ, ನಾವು ನೀವೆಲ್ಲ ಕನ್ನಡಿಗರು. ಒಳ್ಳೆ ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಆಯ್ತು. ನೀನು ಪಕ್ಷಕ್ಕೆ ನನ್ನ ಜೊತೆ ನನಗೆ ಕೈ ಜೋಡಿಸು ನೀನು ಅಷ್ಟೇ. ಓಕೆ, ಎರಡು ಬಸ್ ನಮ್ಮೂರಿದ್ರ, ಎರಡು ಬಸ್ಸಲ್ಲಿ ವೆಸ್ಟ್ ಬೆಂಗಾಲ್ ಕರ್ನಾಟಕದಿಂದ ಬಂದವರು ಇನ್ನ ನಮಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಹತ್ರ ಬರಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಭಾಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೇಪಾಳಕ್ಕೆ ನಮ್ಮ ಕರ್ನಾಟಕದಿಂದ ಪ್ರವಾಸಕ್ಕೆ ಹೋಗಿದ್ರು. ಕೆಲವು ಜನರ ಸಂಪರ್ಕ ಸಿಕ್ಕಿದೆ, ಇನ್ನೂ ಕೆಲವರ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಎಲ್ಲರ ಹುಡುಕಾಟವನ್ನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ, ಕೇಂದ್ರ ಸಚಿವರ ಜೊತೆ ಸಂಪರ್ಕವನ್ನ ಕೂಡ ಮಾಡಿದ್ದೇವೆ ಅನ್ನೋದಾಗಿ ಸಿಎಂ ಹೇಳಿದ್ದಾರೆ.
ವಾಪಸ್ ಬಂದವರಿಗೆ ಕರ್ನಾಟಕ ಭವನದಲ್ಲಿ ವ್ಯವಸ್ಥೆಯೂ ಕೂಡ ಆಗಿದೆ ಅನ್ನೋದಾಗಿ ಮಾತಾಡಿದ್ದಾರೆ ಸಿಎಂ ಈ ವಿಚಾರವಾಗಿ. ಅದೇ ನಮ್ಮ ಕೇಂದ್ರ ಸೆಂಟ್ರಲ್ ಮಿನಿಸ್ಟ್ರಿ ಮತ್ತು ನಮ್ಮ ಕರ್ನಾಟಕ ಭವನ ಎಲ್ಲ ಕೂಡ ಟಚ್ಚಲ್ಲಿದೆ. ಸುಮಾರು ಜನ ಕರ್ನಾಟಕದಿಂದ ಎಲ್ಲ ಪ್ರವಾಸಕ್ಕೆ ಹೋಗಿದ್ದಾರೆ. ಕೆಲವ್ರದ್ದು ಲೊಕೇಶನ್ ಸಿಗ್ತಾ ಇಲ್ಲ, ಕೆಲವ್ರದ್ದು ಲೊಕೇಶನ್ ಸಿಕ್ಕಿದೆ. ಸೊ 24/7 ಅದಕ್ಕೆ ನಾವೆಲ್ಲ ಗಮನ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಇನ್ನು ನಿಖರವಾದಂಥ ಮಾಹಿತಿ ನಮಗೆ ಕೆಲವ್ರ ಬಗ್ಗೆ ಸಿಗ್ತಾ ಇಲ್ಲ. ಸೊ ಆ ನಂಬರ್ಸ್ನ ಡೀಟೇಲು ನಮ್ಮ ಪ್ರೆಸ್ ರಿಲೀಸ್ ಇದೆ, ಪ್ರೆಸ್ ರಿಲೀಸ್ ನಮಗೆ ಮಾಡಿಕೊಡ್ತೇವೆ. ಕೆಲವರಂತೂ ಲೈನಿಗೆ ಸಿಗ್ತಾ ಇರೋರಂತೂ ಫ್ಯಾಮಿಲಿಗೆ ಟಚ್ಚಲ್ಲಿದ್ದಾರೆ. ಸೊ ಕರ್ನಾಟಕದಿಂದ ನಮ್ಮ ಕರ್ನಾಟಕ ಭವನದಿಂದ ಮತ್ತು ಬೆಂಗಳೂರಿಂದ ಕೂಡ ಮತ್ತು ಸೆಂಟ್ರಲ್ ಮಿನಿಸ್ಟ್ರಿ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಆದಷ್ಟು ಜಲ್ದಿ ಎಲ್ಲರನ್ನೂ ಕೂಡ ಒಟ್ಟು ಮಾಡಿ ಕರ್ತರಿಸುವಂಥ ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡ್ತೀವಿ. ಸೊ ಯಾಕೆಂದರೆ ಇದು ಹೊರಗಡೆ ದೇಶದಲ್ಲಿರೋದ್ರಿಂದ ಇಂಡಿವಿಜುವಲ್ ಆಗಿ ನಾವು ಒಂದೊಂದು ರಾಜ್ಯದವರೇ ಸಪ್ರೇಟಾಗಿ ಆಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನಮ್ಮ ಕನ್ನಡಿಗರನ್ನ ಭಾರತೀಯರನ್ನ ರಕ್ಷಣೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.